ಸದ್ಗುರು ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು. ಧಾರವಾಡದಲ್ಲಿ ಬಹಳ ದಿನಗಳಿಂದ ವಿದ್ಯಾರ್ಥಿಗಳ ನೌಕರಿಗಾಗಿ ಹೋರಾಟ ನಡೀತಾ ಇತ್ತು. ಎಲ್ಲವೂ ಕೂಡ ಫೇಲ್ ಆಗ್ತಾ ಬರ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 31 ಜಿಲ್ಲೆಗಳಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ, ವಿದ್ಯಾರ್ಥಿಗಳ ನೇತೃತ್ವದಲ್ಲಿ, ಆ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಗಳ ನೇತೃತ್ವದಲ್ಲಿ ಮುಂದಿನ ದಿನಗಳು ಇನ್ನು ಕೆಲವೇ ದಿನಗಳೊಳಗೆ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಧಾರವಾಡ ಜಿಲ್ಲೆಯೊಳಗೆ ಆಗ್ತದೆ. ಆ ಉದ್ದೇಶ ಏನಂತಂದ್ರೆ ಸಂಪೂರ್ಣ 2,86,000 ಹುದ್ದೆಗಳನ್ನು ಶೀಘ್ರವಾಗಿ ನೇಮಕ ಮಾಡ್ಕೋಬೇಕು. ಕೆಪಿಎಸ್ಸಿಯನ್ನು ಸಂಪೂರ್ಣ ರದ್ದು ಮಾಡಿ ಈ ಹಿಂದೆ ನೇಮಕ ಆಗಿರ್ತಕ್ಕಂಥದ್ದು ಮತ್ತು ಕೆಪಿಎಸ್ಸಿ ಮೆಂಬರ್ಗಳ ಆಸ್ತಿಯನ್ನು ಎನ್ಕ್ವೈರಿ ಮಾಡಿ ಸಿಬಿಐ ತನಿಖೆ ಕೊಟ್ಟು ಎಲ್ಲ ಹಣವನ್ನು ಸರ್ಕಾರಕ್ಕೆ ಹಾಕೋಬೇಕು. ಈಗೇನು ಇಂಟರ್ವ್ಯೂ ಕರೀತಾ ಇದ್ದಾರೆ ಆ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಬೇಕು. ಅಕಸ್ಮಾತ್ ನೀವು ಮಾಡೋದಾದ್ರೆ ಎಕ್ಸಾಮ್ ಮಾಡ್ರಿ, ಇಂಟರ್ವ್ಯೂ ಮಾಡ್ರಿ, ಆದ್ರೆ 5 ಮಂದಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮಾಡ್ರಿ. ವಿಡಿಯೋದೊಳಗೆ ಅನ್ಯಾಯ ಆಗ್ಯದ, ಟೀಚರ್ ಒಳಗೆ ಅನ್ಯಾಯ ಇದೆ, ಎಲ್ಲ ಕಡೆ ಅನ್ಯಾಯ ಆಗ್ಯದ. ಅದೆಲ್ಲವನ್ನ ಹಿಂದೆ ತಕೊಂಡು ಸರ್ಕಾರ ಸೂಕ್ತ ತನಿಖೆಯನ್ನ ಮಾಡಿ ಅದಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೇಳಿ ಸರ್, ಒಬ್ಬ ಹೋರಾಟಗಾರನ ಲಕ್ಷಣ ಏನಿರ್ತದ ಅಂತಂದ್ರೆ ಸಂವಿಧಾನಬದ್ಧವಾಗಿ ಅಂಬೇಡ್ಕರ್ ಹೇಳಿದಾಗ ನಾವು ನೋಡ್ಕೋಬೇಕಾಗ್ತದೆ. ಎಲ್ಲದಕ್ಕೂ ಪರ್ಮಿಷನ್, ಕೋರ್ಟು, ಸ್ಟೇಷನ್ ಹೋಗ್ಬಾರ್ದು. ನಮ್ಮ ಸವಲತ್ತು ಪಡ್ಕೊಳ್ಳಿಕ್ಕೆ ನಾವು ಹೋರಾಟ, ನಾವು ಬಂದೋಬಸ್ತ್ ಕೊಡ್ರಿ, ನಾವು ಹೋರಾಟ ಮಾಡ್ತಾ ಇದ್ವಿ, ನಮಗೆ ಬಂದೋಬಸ್ತ್ ಕೊಡ್ರಿ ಅಂತೇಳಿ ಕಾನೂನು ವ್ಯವಸ್ಥೆ ನಾವು ಅಪೀಲ್ ಮಾಡ್ಕೋಬೇಕಾಗಿಲ್ಲ. ಅದನ್ನ ಬಿಟ್ಟು ಹೋರಾಟ ಮಾಡಕ್ಕೆ ಕೋರ್ಟ್ಗೆ ಹೋಗಿರ್ತಕ್ಕಂಥ ಇತಿಹಾಸ ಭೂಮಿ ತಲೆ ಮೇಲೆ ಯಾವಾಗಿಲ್ಲ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದವರು 1980 ಹೋರಾಟ ಮಾಡ್ಕೋತ ಹೋದ. ನಾವು ಯಾವ್ದು ಕಾನೂನು ಮಾಡ್ತೀವಿ ಅದನ್ನ ಕಾನೂನು ಜಾರಿಗೆ ತರಬೇಕು. ನಾವು ಯಾವ ಕಾನೂನು ಮುರಿಬೇಕು ಆ ಕಾನೂನು ಹಿಂದೆ ತಗೋಬೇಕಂತ ನಂಜುಂಡಸ್ವಾಮಿ ಅವರು ಹೇಳ್ಯಾರ. ಒಂದು ಹೋರಾಟ ಮಾಡಕ್ಕೆಲ್ಲ ಕೋರ್ಟಿಗೆ, ಸ್ಟೇಷನ್ ಕೊಟ್ಟರೆ ಹೋರಾಟ ಮಾಡೋದು ಯಾವಾಗ ಸರ್? ನಾವು ಯಾರ ಬೆಂಬಲ ವಿರೋಧ ಅಂತ ಏನಿಲ್ಲ ಸರ್. ಎಲ್ಲರೂ ನಮ್ಮಲ್ಲಿ ಬಂದು ಮುಕ್ತವಾಗಿ ಭಾಗವಹಿಸಬಹುದು. ಆದ್ರೆ ಪಾರದರ್ಶಕವಾಗಿರ್ತಕ್ಕಂಥ ವ್ಯಕ್ತಿ ಬಂದ್ರೆ ಮಾತ್ರ ಸ್ವಾಗತ, ಯಾವುದೇ ವ್ಯಕ್ತಿ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಆ ಒಂದು ವಿದ್ಯಾರ್ಥಿಗಳ ಹೋರಾಟ, ನಿಮ್ಮ ಒಂದು ಹೋರಾಟ ಯಾವ ರೀತಿ? ಸಂಪೂರ್ಣ ರೈತ ಸಂಘದ ನೇತೃತ್ವ ಇರ್ತದೆ ಸರ್. 31 ಜಿಲ್ಲೆಗಳಿಂದ ರೈತರು ಬರ್ತಾರೆ. ಇದೇ ಜಿಲ್ಲೆಯೊಳಗೆ ನಮ್ಮದು 4,500 ಸಂಘಟನೆ ಅದ. ಸುಭಾಷ್ ಮಾದನ್ ಅವರು, ನಿತಿನ್ ಮ್ಯಾಕೀರ್ ಅವರು, ರವಿ ಸಿದ್ದಮ್ಮವರು, ಉಳವಪ್ಪ ಅಂತ ಇಲ್ಲ ಹಿರಿಯರಿದ್ದಾರೆ. ಇಲ್ಲೇ ಒಂದು 5,000 ಸಂಘಟನೆ ಅದ ನಮ್ದು. ಮತ್ತೆ ಎಲ್ಲಾ ಜಿಲ್ಲೆಗಳ ಸಂಘಟನೆ ಬಂದ್ರೆ ಲಕ್ಷಾಂತರ ಜನ ಆಗ್ತದ, ವಿದ್ಯಾರ್ಥಿಗಳಾಗ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಯಂದ್ರು, ದಲಿತ ಪರ, ಕನ್ನಡ ಪರ ಎಲ್ಲ ಸಂಘಟನೆಗಳ ಸಾಥ್ ಕೊಟ್ಟರು ಅಂತಂದ್ರೆ ಇದೊಂದು ದೊಡ್ಡ ಚಳವಳಿ ಕ್ರಾಂತಿ ಆಗ್ತದೆ. ಗುರ್ಲಾಪುರ ಮಾದರಿಗಳು ಕ್ರಾಂತಿ ಆಗ್ತದೆ. ನಾನು ಎಲ್ಲ ಹೋರಾಟಗಳನ್ನ ನೋಡ್ತಾ ಇದ್ದೆ ಸರ್. ಯಾವುದೋ ಒಂದು ಪಕ್ಷದವ್ರು ಬರ್ತಾರ, ಅವ್ರ ಜೊತೆ ಬರ್ತಾರ. ಪಕ್ಷದವ್ರನ್ನ ಕರ್ಕೊಂಡು ಹೋರಾಟ ಮಾಡೋದು ಹೋರಾಟ ಅಲ್ಲ ಸರ್, ಅದೊಂದು ಪಕ್ಷಕ್ಕೆ ಆಗ್ತದೆ. ನಮ್ಮ ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತ ಹೋರಾಟ ಯಾವುದಕ್ಕೂ ಸೀಮಿತ ಆಗಬಾರ್ದು. ಅಂದಾಗ ಅದು ಹೋರಾಟ ಸಾಕಾರ ಆಗ್ಲಿಕ್ಕೆ ಸಾಧ್ಯ.